ಟಿವಿ9 ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ನಾಗರಾಜ್. ವೀಕ್ಷಕರೇ, ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರಲ್ಲಿ ಹಾರರ್ ಆಗಿರಬಹುದು, ಥ್ರಿಲ್ಲರ್ ಆಗಿರಬಹುದು, ಸಸ್ಪೆನ್ಸ್ ಆಗಿರಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಈ ಸಿನಿಮಾಗಳ ಮಧ್ಯದಲ್ಲಿ ಕಾಮಿಡಿ ಸಿನಿಮಾಗಳು ಒಂದಷ್ಟು ಗ್ಯಾಪ್ ಅನ್ನ ಪಡ್ಕೊಂಡಿದ್ವು. ಸೊ ಇದೀಗ ಆ ಒಂದು ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ವಿದ್ಯಾಪತಿ ಸಿನಿಮಾ ಈಗಾಗಲೇ ಬರ್ತಾ ಇದೆ. ಸೊ ಈ ಒಂದು ಸಿನಿಮಾ ಈಗಾಗಲೇ ಒಂದಷ್ಟು ಟ್ರೇಲರ್ ಕೂಡ ರಿಲೀಸ್ ಆಗಿದೆ, ಹಾಗೆ ಹಾಡುಗಳು ಕೂಡ ರಿಲೀಸ್ ಆಗಿದೆ. ಸೊ ಈ ಒಂದು ಸಿನಿಮಾ ಬಗ್ಗೆ ಮಾತನಾಡಲಿಕ್ಕೆ ಸಿನಿಮಾ ತಂಡದ ನಾಯಕಿ ಇಬ್ರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಒಂದು ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ಏನೆಲ್ಲ ಹೇಳಕ್ ಹೊರಟಿದ್ದಾರೆ, ಈ ಒಂದು ಸಿನಿಮಾ ಮೂಲಕ ಏನ್ ಸಂದೇಶವನ್ನ ಜನರಿಗೆ ಕೊಡಕ್ ಹೊರಟಿದ್ದಾರೆ ಅನ್ನೋ ಕುರಿತಾಗಿ ನನ್ನ ಜೊತೆಗೆ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ವಿದ್ಯಾಪತಿ ಸಿನಿಮಾದ ವಿದ್ಯಾವನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪತಿಯವರನ್ನ ಕೂಡ ಆಮೇಲೆ ಮಾತಾಡಿಸ್ತಾ ಹೋಗೋಣ. ಸೊ ಫಸ್ಟ್ ವಿದ್ಯಾ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ಈ ಒಂದು ಸಿನಿಮಾ ಈಗಾಗಲೇ 1 ವರ್ಷ ಕಂಪ್ಲೀಟ್ ಆಗಿದೆ, ನೀವು ಶೂಟಿಂಗ್ ಮಾಡ್ಲಿಕ್ಕೆ ಹಿಡಿದು. ಹೇಗಿತ್ತು ಈ ಒಂದು ವರ್ಷದ ಜರ್ನಿ, ಹೇಗಿತ್ತು ಅಂತ? 1 ವರ್ಷ ಆಗಿದೆಯಾ? 1 ವರ್ಷ ಅಂದರೆ ನಾನು ಸ್ವಲ್ಪ ಲೇಟಾಗಿ ಜಾಯ್ನ್ ಆದೆ. ನನಗೆ ಮೊದಲನೇ ಸಿನಿಮಾ ಆದಮೇಲೆ ಈ ಸಿನಿಮಾಯಿಂದ DOP ಇಂದ ಕಾಲ್ ಬಂದಿದ್ದು. ಸೊ ಡಾಲಿ ಪಿಕ್ಚರ್ಸ್ ಅಂದ ತಕ್ಷಣ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್, ಒಳ್ಳೆ ಸ್ಟಾರ್ ಕಾಸ್ಟ್ ಇರೋದ್ರಿಂದ ಆಮೇಲೆ ನಾನು ಇದರಲ್ಲಿ ಸೂಪರ್ ಸ್ಟಾರ್ ವಿದ್ಯಾ ಅನ್ನೋ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್. ಇವಾಗ ನಾವು ಆರ್ಟಿಸ್ಟ್ ಅಷ್ಟೇ ಸೂಪರ್ ಸ್ಟಾರ್ಸ್ ಆಗಿಲ್ಲ ರಿಯಲ್ ಲೈಫಲ್ಲಿ, ಬಟ್ ಆನ್ ಸ್ಕ್ರೀನ್ ಆ ಒಂದು ಫೀಲ್ನ ಅನುಭವಿಸೋದು ತುಂಬ. ಆಮೇಲೆ ಇಟ್ಸ್ ಅ ಡ್ರೀಮ್ ಫಾರ್ ಎವ್ರಿ ಹೀರೋಯಿನ್ ಅಂತ ಅನ್ಸುತ್ತೆ. ಸೊ ತೆರೆ ಮೇಲೆ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡ್ಕೊಳ್ಳೋದು. ಆಮೇಲೆ 6 ಮೂವೀಸ್ ಮಾಡಿರ್ತಾಳೆ, ಎಲ್ಲ ಸೂಪರ್ ಡೂಪರ್ ಹಿಟ್ ಇರುತ್ತೆ. ಬಟ್ ಅವಳು ತುಂಬ ಸಿಂಪಲ್ ಆಗಿರೋ ಲೈಫ್ ಲೀಡ್ ಮಾಡ್ತಾ ಇರ್ತಾಳೆ. ಸೊ ಅದು ಒಂದು ಕನ್ವೆ ಮಾಡೋಕ್ಕೆ ಹೋಗ್ತಿರೋ ಒಂದು ಕ್ಯಾರೆಕ್ಟರ್ ಅಂದರೆ ವಿದ್ಯಾ. ಓಕೆ, ಈಗ ನಾಗಭೂಷಣ್ ಅವ್ರು ಈಗಾಗಲೇ ಒಂದು ಮದುವೆ ಆಗಿದ್ದಾರೆ. ಸೊ ರಿಯಲ್ ಲೈಫಲ್ಲಿ ಈಗಾಗಲೇ ಪತಿ ಆಗಿದ್ದಾರೆ. ರಿಯಲ್ ಲೈಫಲ್ಲಿ ಈಗ ನಾವು ವಿದ್ಯಾಪತಿಯಾಗಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪತಿ ಅನ್ನೋ ಕ್ಯಾರೆಕ್ಟರ್, ವಿದ್ಯಾಪತಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಸ್ಪೆಷಲ್ ಆಗಿದೆ ನಿಮ್ಮ ಒಂದು ಸಿನಿಮಾದಲ್ಲಿ ಅಂತ? ಒಂದು ಪತಿ ಆಗಿರೋದು ಎಲ್ಲರ ಜೀವನದಲ್ಲೂ ಪರ್ಸ್ನಲ್ ಆಗಿ ಮದುವೆ ಆದರೆ ಅದನ್ನು ಸ್ಪೆಷಲ್ಲು. ಈ ಸಿನಿಮಾದಲ್ಲಿ ವಿದ್ಯಾಪತಿ ಅಂದರೆ ವಿದ್ಯಾಳ ಪತಿ ವಿದ್ಯಾಪತಿ ಆ ಥರ. ಸೊ ಇದರಲ್ಲಿ ಏನಂತಂದರೆ ಆ್ಯಕ್ಚುಲಾಗಿ ಅವ್ರು ಸೂಪರ್ ಸ್ಟಾರ್ ಆಗಿದ್ರು, ನಾನು ಅವ್ರ ಹೆಸರು ಹೇಳ್ಕೊಂಡು ಶೋಕಿ ಮಾಡ್ತಾ ಇರ್ತೀನಿ, ಆ ಥರದ್ದೊಂದು ಕ್ಯಾರೆಕ್ಟರ್. ಸೊ ಈ ವಿದ್ಯಾಪತಿ ಈ ಗ್ಯಾಪಲ್ಲಿ ಅವನು ಏನೇನೆಲ್ಲ ಮಾಡ್ತಾನೆ, ಏನೇನೆಲ್ಲ ಹುಚ್ಚಾಟಗಳು ಮಾಡ್ತಾನೆ, ಏನೇನೆಲ್ಲ ಶೋಕಿ ಮಾಡ್ತಾನೆ. ಈ ಶೋಕಿ ಮಾಡ್ತಾ ಅದು ಎಲ್ಲಿಗೆ ಯಾವುದೋ ಒಂದು ತೊಂದರೆ ಸಿಗಾಕೋತಾನೆ. ಸೊ ನಂತರ ಏನಾಗುತ್ತೆ ಅನ್ನೋದು ಈ ವಿದ್ಯಾಪತಿಯ ಕತೆ. ಓಕೆ, ಸೊ ನಾವು ಈ ಹಿಂದೆ ನೋಡಿದಾಗ ನಿಮ್ಮ ಟಗರ ಪಲ್ಯ ಮೂವಿ ನೋಡಿದಾಗ ಅದರಲ್ಲಿ ತುಂಬ ಒಂದು ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಮುದ್ದಾಗಿ ನಾವು ನೋಡಿದ್ವಿ. ಸೊ ಈ ಸಿನಿಮಾದಲ್ಲಿ ಅಂದರೆ ಕ್ಯಾರೆಕ್ಟರ್ ತುಂಬ ಚೇಂಜಸ್ ಆಗಿದೆ. ಸೊ ನೋಡಿದಾಗ ತುಂಬ ಡಿಫ್ರೆಂಟ್ ಅಂತ ಅನಿಸ್ತಾರೆ. ಸೊ ನಾಗಭೂಷಣ್ ಅವರ ಇವರು ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಆ ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಗೆಟಪ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಸ್ಪೆಷಲ್ ಆಗೇ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ನೀವು ಈಗ ಹೇಳಿದ್ರಲ್ಲ ನಾಗಭೂಷಣ್ ಅವರ ಇವರು ಅಂತ ಫೀಲ್ ಆಗುತ್ತೆ ಅಂತ, ಅದಕ್ಕೋಸ್ಕರ ಅಷ್ಟೆಲ್ಲ ತೊಂದರೆ ತಗೊಂಡಿದ್ದು. ಅಂದರೆ ಈಗ ನಾನು ಮುಂಚೆ ಎಲ್ಲ ಬೇರೆ ಸಿನಿಮಾ ಮಾಡಿದಾಗೆಲ್ಲ ಯೂಶ್ವಲಿ ನಾನು ಹೇಗಿದ್ದೀನೋ ಹಾಗೇ ಇರ್ತಿದ್ದೆ, ಆಲ್ಮೋಸ್ಟ್ ಇರ್ತಿದ್ದೆ. ಬಟ್ ಈ ಸಿನಿಮಾಗೆ ಬೇರೆ ಏನೋ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ಗಳು, ಸರಿ ಬೇರೆ ಏನು ಮಾಡಬೇಕು ಅಂತ ಒಂದು ಕೆಲಸ ಮಾಡೋಣ, ಹೇರ್ ಕಲರ್ ಮಾಡಿಸ್ಬಿಡೋಣ ಅಂತ. ಆಯಿತು, ಮಾಡಿಸಿ ಅಂತ. ಸೊ ಒಂದು ತಲೆ ತುಂಬ ಒಳ್ಳೆ ಈ ಗೋಲ್ಡನ್ ಕಲರ್ ಹೇರ್ ಮಾಡಾಕಿದ್ರು. ಆ ಥರ ಏನು ಕೈಗೆಲ್ಲ ನಾನು ನೋಡಿ ರಿಯಲ್ ಲೈಫಲ್ಲೂ ಒಂದು ಚಿನ್ನ ಬಣ್ಣ ಹಾಕ್ತವನಲ್ಲ. ಸೊ ಅಲ್ಲಿ ಏನು ಎಲ್ಲಕ್ಕೂ ಒಂದೊಂದು ಉಂಗುರ ಅಂತೆ, ಚೈನ್ ಅಂತೆ, ಈ ಥರ ಒಂದು ಬೇಸಿಕ್ಲಿ ಒಂದು ಕ್ಯಾರೆಕ್ಟ್ರೇ ನೋಡಿದ ತಕ್ಷಣ ಓ ಇದು ನೀವು ಹೇಳಿದ್ರಲ್ಲ ಇವನು ಅವನು ಅಂತ ಅನ್ನಿಸ್ಬೇಕು ಅಂತ. ಸೊ ಆ ಥರದ್ದೊಂದು ಕ್ಯಾರೆಕ್ಟ್ರು. ಸೊ ಮಜಾ ಇತ್ತು ನನಗೆ. ಬೇಸಿಕ್ಲಿ ಸ್ವಲ್ಪ ಕಷ್ಟ ಇತ್ತು. ಅಂದರೆ ನಾವೆಲ್ಲದ ಕ್ಯಾರೆಕ್ಟರ್ಗಳನ್ನ ನಾವು ಪೋರ್ಟ್ರೇ ಮಾಡೋದಿದೆಯಲ್ಲ, ಸ್ವಲ್ಪ ಕಷ್ಟ, ಬಟ್ ಚಾಲೆಂಜಿಂಗು ಅದು ಇಷ್ಟ ಆಗುತ್ತೆ. ಓಕೆ, ಈಗ ಮಲೈಕಾ ಅವ್ರು ನಾವು ಸೀರಿಯಲಲ್ಲಿ ನೋಡಿದಾಗ ಯಾವಾಗಲೂ ಮಾತಲ್ಲಿ ಚುರುಕು, ಮತ್ತು ಫಸ್ಟ್ ಮೂವಿಲಿ ನೋಡಿದಾಗಲೂ ಅಷ್ಟೇ ಒಂದು ಹಳ್ಳಿ ಮುಗ್ಧ ಹುಡುಗಿ ಥರ ನಾವು ಅನಿಸ್ತಾ ಇತ್ತು. ಬಟ್ ಈ ಒಂದು ಸಿನಿಮಾದಲ್ಲಿ ನಿಮ್ಮದು ಕ್ಯಾರೆಕ್ಟರ್ ತುಂಬ ಚೇಂಜಸ್ಸು. ಅಂದರೆ ಹೀಗೂ ಇರ್ತಾರಾ ಅಂತ ನಿಮ್ಮನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ, ಅಂದರೆ ತುಂಬ ಚೆನ್ನಾಗಿ ನಿಮ್ಮನ್ನು ತೋರಿಸಿದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲಂತೂ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಬಿಕಾಸ್ ಸೀರಿಯಲಲ್ಲಿ ಯೂಶ್ವಲಿ ನಾವು ಸೀರೆ ಹಾಕ್ಕೊಂಡಿರ್ತೀವಿ, ಅದಾದಮೇಲೆ ಅಲ್ಲೊಂಥರ ಬಬ್ಲಿ ಕ್ಯಾರೆಕ್ಟರ್. ಆಮೇಲೆ ಫಸ್ಟ್ ಸಿನಿಮಾದಲ್ಲಿ ನಾನು 18 ವರ್ಷ ಅಂತ ಪ್ರೂವ್ ಮಾಡಬೇಕಿತ್ತು, ಅದಕ್ಕೆ ಲಂಗಾದಾವಣಿ ಆ ಥರ ಒಂದು ಅಟೈರ್ ಕೊಟ್ಟಿದ್ದು. ಬಟ್ ಇದರಲ್ಲಿ ಸೂಪರ್ ಸ್ಟಾರ್ ರೋಲ್ ಪ್ಲೇ ಮಾಡೋದ್ರಿಂದ ಒಂದು ಸೂಪರ್ ಸ್ಟಾರ್ ಎಲ್ಲ ಕಾಸ್ಟ್ಯೂಮ್ಸಲ್ಲಿ ಹೇಗೆ ಚೆನ್ನಾಗಿ ಕಾಣಿಸ್ತಾರೆ. ಇವಾಗ ನೀವು ಯಾವುದೇ ಸೂಪರ್ ಸ್ಟಾರ್ಸ್ ನೋಡಿ ಅವ್ರು ಏನು ಹಾಕೊಂಡ್ರು ಚೆನ್ನಾಗಿ, ಅದೇ ಒಂದು ಟ್ರೆಂಡ್ ಆಗುತ್ತೆ. ಸೊ ಆ ಥರ ಒಂದು ಇಟ್ಕೊಂಡು ಅದು ಕ್ಯಾರೆಕ್ಟರ್ನ ಬರೆದಿರೋದು. ಸೊ ನನಗೇನು ಖುಷಿ ಅಂದರೆ ನಾನು ವಿಭಿನ್ನವಾಗಿರೋ ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರೋ ಕಾಸ್ಟ್ಯೂಮ್ಸ್. ನಾನು ಅಂದರೆ ತೆರೆ ಮೇಲೆ ಜನಕ್ಕೆ ಆ ಟ್ರಾನ್ಸಿಷನ್ ಬೇಕಿತ್ತು. ನಾನು ಹಾಗೂ ಕಾಣಿಸ್ತೀನಿ ಅನ್ನೋದು ನೀವೇ ಹೇಳಿದ್ರಿ, ಇವಾಗ ಗೊತ್ತಿರಲಿಲ್ಲ ಅವ್ರು ಹಾಗೂ ಕಾಣಿಸೋಕ್ಕೆ ಸಾಧ್ಯ ಅಂತ. ಸೊ ಅದೊಂದು, ಆದರೆ ಆ ಸಾಂಗಲ್ಲಿ ನಾವು ಎಲ್ಲ ಥರ ಕಾಸ್ಟ್ಯೂಮ್ಸ್ನ ಹಾಕಿ ಟ್ರೈ ಮಾಡಿ ಆಮೇಲೆ ಮದನಾರಿ ಸಾಂಗ್ ಆಗಿದ್ದು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ನಾನು ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ನ ಹಾಕೊಂಡಿದ್ದೀನಿ. ಯೂಶ್ವಲಿ ಆಗಿ ನಾವು ಫಿಲ್ಮಲ್ಲಿ ಮಾಡಬೇಕಾದ್ರೆ ಈ ಒಂದು ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬೇಕಾದ್ರೆ ನಮ್ಗೆ ಆ ಫೀಲ್ ಇರಲ್ಲ. ಬಟ್ ನೀವು ಅದರಲ್ಲೂ ಕೂಡ ಹೀರೋಯಿನ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟು ಸ್ಪೆಷಲ್ ನಿಮಗೆ?
ಅಷ್ಟೇನು ನನಗೆ ಡಿಫ್ರೆನ್ಸ್ ಅನಿಸಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಿಕಾಸ್ ಆ ಕ್ಯಾರೆಕ್ಟರ್ ಅವ್ರು ಹೇಗೆ ಡಿಸ್ಕ್ರಿಪ್ಟ್ ಮಾಡಿದ್ರು ಅಂದರೆ ಅವಳು ತುಂಬ ಸಿಂಪಲ್ ಆಗಿರ್ತಾಳೆ. ಅವಳು ಸೂಪರ್ ಸ್ಟಾರ್ ಆಗಿದ್ರು, ಲ್ಯಾವಿಶ್ ಲೈಫ್, ಸೂಪರ್ ರಿಚ್ ಆಗಿದ್ರು, ಅವಳ ಆಸೆಗಳು ತುಂಬ ಚಿಕ್ಕದಿರುತ್ತೆ. ಅವಳು ತುಂಬ ಸಿಂಪಲ್ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಇರುತ್ತೆ ಅನ್ನೋ ಒಂದು ಅದೇನು ಅವ್ರ ಕತೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡಿದ್ರಲ್ಲ ಅದು ನನಗೆ ಈಸಿ ಅನಿಸ್ತು. ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇದರಲ್ಲಿ ಸಿಂಪಲ್ ಆಗಿರ್ತಾರೆ. ಅವ್ರ ಹೆಸರಲ್ಲಿ ನಾನು ಶೋಕಿ ಮಾಡ್ತೀನಿ.